ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತು ನಾವು ಧ್ರುವೀಯ ಲಂಬರೇಖೆಯ ಪ್ರಕ್ಷೇಪವನ್ನು ಮಾಡ್ತಾ ಇದ್ದೀವಿ. ನಮ್ಮ ಅಂಕಿಅಂಶಗಳಿಗೆ ಅನುಗುಣವಾಗಿ ಮೊದಲಿಗೆ 6 ಸೆಂಟಿಮೀಟರ್ ಅಳತೆ ಹೋಗುವಂತಹ ಕಾಲವೃತ್ತವನ್ನು ರಚನೆ ಮಾಡಿಕೊಂಡು ಅಲ್ಲಿ ಕೋನಾಂತರ ರೇಖೆಗಳನ್ನು ಮತ್ತು ಸ್ಪರ್ಶ ರೇಖೆಗೆ ವಿಕಿರಣ ರೇಖೆಗಳನ್ನು ರೂಪಿಸ್ಕೊಳ್ಳೋಣ. 6 ಸೆಂಟಿಮೀಟರ್ಗೆ ABC ಕಾಲವೃತ್ತವನ್ನು ರಚನೆ ಮಾಡಿಕೊಂಡ ನಂತರ ಕೋನಮಾಪಿಯ ಸಹಾಯದಿಂದ 15 ಡಿಗ್ರಿ ಅಂತರದ ಕೋನಾಂತರ ರೇಖೆಗಳನ್ನು ಹಾಕಬೇಕಾಗುತ್ತೆ. ಅದಕ್ಕೆ ಬಿ ಕೇಂದ್ರದಲ್ಲಿ ಇಟ್ಟು ಕೋನಮಾಪಿಯನ್ನು 15 ಡಿಗ್ರಿ ಅಂತರಕ್ಕೆ ಬಿಂದುಗಳನ್ನು ಗುರುತಿಸಿಕೊಳ್ಳೋಣ. ನಂತರ ಅಳತೆ ಪಟ್ಟಿ ಸಹಾಯದಿಂದ ಬಿಂದುಗಳ ಮೂಲಕ ಹಾದು ಹೋಗುವ ಹಾಗೆ ಕೋನಾಂತರ ರೇಖೆಯನ್ನು ಎಳೆಯಲಾಗಿದೆ. ಅವುಗಳಿಗೆ 0, 15, 30, 45, 60, 70, 90 ಡಿಗ್ರಿ ಅಂತ ಹೇಳಿ ಗುರುತಿಸಿದೆ. ಇದಾದ ನಂತರ ಮೂಲೆ ಮಟ್ಟದ ಸಹಾಯದಿಂದ ನಾವು ಯಾವ್ದನ್ನ ಸೆಟ್ ಸ್ಕ್ವೈರ್ ಅಂತ ಹೇಳಿ ಕರಿತೀವೋ ಅದರ ಸಹಾಯದಿಂದ ನಾವಿಲ್ಲಿ ಲಂಬ ರೇಖೆಗಳನ್ನು ರಚನೆ ಮಾಡ್ಕೊಳ್ತಾ ಹೋಗ್ಬೇಕು. ಮೊದಲನೇದಾಗಿ 75 ಡಿಗ್ರಿ, ನಂತರ 60 ಡಿಗ್ರಿ, ತದನಂತರ 45, 30, 15 ಮತ್ತು 0 ಡಿಗ್ರಿಗಳಿಗೆ ಲಂಬ ರೇಖೆಗಳನ್ನು ಎಳಿಬೇಕು. ಅವು ಈ ಎ ಕೇಂದ್ರದಿಂದ ರೂಪಿಸಿರುವಂತಹ ಸ್ಪರ್ಶ ರೇಖೆಯನ್ನು ಬಂದು ಛೇದಿಸಬೇಕು. ಹಾಗೆ ಲಂಬಕೋನ ರೇಖೆಗಳನ್ನು ಎಳೆದ ನಂತರ ಅವುಗಳಿಗೆ DEFGHI ಅಂತ ಹೇಳಿ ಹೆಸರುಗಳನ್ನು ಕೊಟ್ಕೊಳ್ಬೇಕು. ಇದಾದ ನಂತರ ನಮ್ಮ ಹಾಳೆ ಮಧ್ಯಭಾಗದಲ್ಲಿ ಪ್ಲಸ್ ಆಕಾರದಲ್ಲಿ ಒಂದು ಸಮತಲ ರೇಖೆ ಮತ್ತು ಲಂಬ ರೇಖೆಯನ್ನು ರಚನೆ ಮಾಡಿಕೊಳ್ಳೋಣ. ರಚನೆ ಮಾಡಿ ಆದ ನಂತರ ಆ ಎರಡೂ ರೇಖೆಗಳು ಛೇದಿಸುವಂತಹ ಬಿಂದುವನ್ನ ಉತ್ತರ ಧ್ರುವ ಅಂತ ಹೇಳಿ ಅದಕ್ಕೆ ಹೆಸರು ಕೊಡೋಣ ಮತ್ತು ಅದರ ಮೌಲ್ಯ 90 ಡಿಗ್ರಿ ಆಗಿರುತ್ತೆ. ತದನಂತರ ಅದರಿಂದ ಕೆಳಭಾಗಕ್ಕೆ ಅಕ್ಷವೃತ್ತಗಳ ಮೌಲ್ಯವನ್ನು ಬರೆಯೋಣ. 75 ಡಿಗ್ರಿ, 60 ಡಿಗ್ರಿ, 45 ಡಿಗ್ರಿ, 30 ಡಿಗ್ರಿ, 15 ಡಿಗ್ರಿ ಮತ್ತು 0 ಡಿಗ್ರಿ. ಇದು ಅಕ್ಷಾಂಶ ಮತ್ತು ಅದರ ಮೌಲ್ಯವನ್ನು ಸೂಚಿಸುತ್ತೆ. ಇದಾದ ನಂತರ ಈಗ ನಾವು ರೇಖಾಂಶದ ಮೌಲ್ಯಗಳನ್ನು ಬರ್ಕೊಳ್ತಾ ಹೋಗ್ಬೇಕು. ರೇಖಾಂಶ 0 ಡಿಗ್ರಿಯಿಂದ ಇದು ಆರಂಭ ಆಗುತ್ತೆ. 15 ಡಿಗ್ರಿ ಅಂತರದಲ್ಲಿ ಅವುಗಳನ್ನು ಗುರುತಿಸೋಣ. 15, 35, 45, 80, 180 ಡಿಗ್ರಿಯಿಂದ ಎಡಕ್ಕಿರುವಂತಹ ವಲಯ ಪೂರ್ವಾರ್ಧಗೋಳ ಆಗಿರೋದ್ರಿಂದ ಅದನ್ನ ಪೂರ್ವ ಅಂತ ಹೇಳಿ ಗುರುತಿಸ್ತೀವಿ. ನಂತರ ಬಲಕ್ಕೆ ಇರುವಂತಹ ಭಾಗ ಪಶ್ಚಿಮಾರ್ಧಗೋಳ, ಅದನ್ನು ಪಶ್ಚಿಮ ಅಂತ ಹೇಳಿ ಗುರುತಿಸೋಣ. ನಂತರ ರೇಖಾಂಶಗಳ ಮೌಲ್ಯವನ್ನು ಬರೆಯೋಣ. 165, 150, 135, 120 ಡಿಗ್ರಿ, 15 ಡಿಗ್ರಿಗಳು. ಇಷ್ಟನ್ನು ನಾವು ರಚನೆ ಮಾಡಿದರೆ ಇದು ಇಡೀ ಉತ್ತರಾರ್ಧಗೋಳವನ್ನು ತೋರಿಸಲಿಕ್ಕೆ ರಚನೆ ಮಾಡಲಾದಂತಹ ಧ್ರುವೀಯ ಲಂಬರೇಖನ ಪೂರ್ಣ ಪ್ರಕ್ಷೇಪ ಆಗಿರುತ್ತೆ.